ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ 135ನೇ ಜಯಂತಿ ಉತ್ಸವದ ಅಂಗವಾಗಿ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಮಾರ್ಗದರ್ಶನದಲ್ಲಿ ಹಿರೇಮಠ ಸಂಸ್ಥಾನದ ಎಲ್ಲ ಅಂಗಸಂಸ್ಥೆಗಳ ಮಕ್ಕಳು ಸುಮಾರು 1500 ಮಕ್ಕಳು ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಷಯದ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 400 ಪ್ರಯೋಗಗಳನ್ನು, ಪ್ರಾಜೆಕ್ಟ್ಸ್ಗಳನ್ನು ಮಾಡಿದ್ದಾರೆ. ಹಾಗಾಗಿ ನಿನ್ನೆಯಿಂದ ಇದನ್ನು ಪ್ರಾರಂಭವಾಗಿದೆ. ಇಲ್ಲಿವರೆಗೆ ಸುಮಾರು 10,000 ಮಕ್ಕಳು, ಪ್ರಾಥಮಿಕ ಶಾಲೆ ಮಕ್ಕಳು, ಪ್ರೌಢಶಾಲೆ ಮಕ್ಕಳು, ಹಿರಿಯರು, ಗಣ್ಯರು ಬಂದು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರ ಅಭಿಪ್ರಾಯವನ್ನು ಕೇಳಿದಾಗ ಇದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ, ಮಕ್ಕಳ ಒಂದು ವೈಜ್ಞಾನಿಕ ಚಿಂತನೆಗೆ ಸಂಬಂಧಪಟ್ಟ ಹಾಗೆ ಇದನ್ನು ತುಂಬ ಉಪಯುಕ್ತವಾಗಿದೆ ಅಂತನ್ನುವಂಥ ಅಭಿಪ್ರಾಯವನ್ನು ಬರ್ತಾ ಇದೆ. ಸೊ ಹಾಗಾಗಿ ನಾವು ಎಲ್ಲ ಸದ್ಭಕ್ತರಲ್ಲಿ, ವಿದ್ಯಾರ್ಥಿಗಳಲ್ಲಿ, ಇನ್ನು ಉಳಿದಿರ್ತಕ್ಕಂಥ ಶಾಲೆಯ ಮಕ್ಕಳಲ್ಲಿ ಮತ್ತು ಶಿಕ್ಷಕರಲ್ಲಿ ವಿನಂತಿ ಮಾಡ್ತಾ ಇದ್ವಿ, ಇದು ಒಂದು ಮಕ್ಕಳಿಗೆ ಉಪಯುಕ್ತವಾಗುವಂಥ ವಿಜ್ಞಾನ, ಗಣಿತ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಸರಳ ರೀತಿಯಲ್ಲಿ ಅರ್ಥ ಆಗುವ ಹಾಗೆ ಈ ಪ್ರಯೋಗಗಳನ್ನು ಮಕ್ಕಳು ಮಾಡಿದ್ದಾರೆ. ಸೊ ಹಾಗಾಗಿ ನಾಳೆಯೂ ಇದನ್ನು ನಡೆಯುತ್ತದೆ. ಸೊ ಅದಕ್ಕೆ ನಾನು ಎಲ್ಲ ಸದ್ಭಕ್ತರಲ್ಲಿ, ಉಳಿದಿರ್ತಕ್ಕಂಥ ಶಾಲಾ ಶಿಕ್ಷಕರಲ್ಲಿ, ವಿಶೇಷವಾಗಿ ವಿಜ್ಞಾನ, ಗಣಿತ ಮತ್ತು ಸಮಾಜ ಶಿಕ್ಷಕರಲ್ಲಿ, ಮಕ್ಕಳಲ್ಲಿ, ವಿಶೇಷವಾಗಿ ಪ್ರಾಥಮಿಕ ಪ್ರೌಢಶಾಲಾ ಮಕ್ಕಳಲ್ಲಿ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ನಾಳೆಯೂ ಸಹಿತ ಇದರ 6 ಗಂಟೆವರೆಗೆ ಈ ಒಂದು ಜ್ಞಾನ ವಿಜ್ಞಾನ ಮೇಳವನ್ನು ನಡೆಯುತ್ತದೆ. ಹಾಗಾಗಿ ಎಲ್ಲ ಬಾಲ್ಕಿ ಮತ್ತು ಬೀದರ್ ಜಿಲ್ಲೆ ಎಲ್ಲ ಮಕ್ಕಳಲ್ಲಿ, ಪಾಲಕರಲ್ಲಿ ಮತ್ತು ಶಿಕ್ಷಕರಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಇದನ್ನು ಬಂದು ವೀಕ್ಷಣೆ ಮಾಡಿ ತಾವು ಇದರ ಸದುಪಯೋಗವನ್ನು ಪಡ್ಕೊಂಡು ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಅತ್ಯಂತ ಉಪಯುಕ್ತವಾಗುತ್ತೆ ಅಂತ ಅನ್ನುವಂಥ ವಿನಂತಿಯನ್ನು ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ 135ನೇ ಜಯಂತಿ ಉತ್ಸವದ ಅಂಗವಾಗಿ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಮಾರ್ಗದರ್ಶನದಲ್ಲಿ ಹಿರೇಮಠ ಸಂಸ್ಥಾನದ ಎಲ್ಲ ಅಂಗಸಂಸ್ಥೆಗಳ ಮಕ್ಕಳು ಸುಮಾರು 1500 ಮಕ್ಕಳು ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಷಯದ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 400 ಪ್ರಯೋಗಗಳನ್ನು, ಪ್ರಾಜೆಕ್ಟ್ಸ್ಗಳನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಿನ್ನೆಯಿಂದ ಇದನ್ನು ಪ್ರಾರಂಭವಾಗಿದೆ. ಇಲ್ಲಿವರೆಗೆ ಸುಮಾರು 10,000 ಮಕ್ಕಳು, ಪ್ರಾಥಮಿಕ ಶಾಲೆ ಮಕ್ಕಳು, ಪ್ರೌಢಶಾಲೆ ಮಕ್ಕಳು, ಹಿರಿಯರು, ಗಣ್ಯರು ಬಂದು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರ ಅಭಿಪ್ರಾಯವನ್ನು ಕೇಳಿದಾಗ ಇದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ, ಮಕ್ಕಳ ಒಂದು ವೈಜ್ಞಾನಿಕ ಚಿಂತನೆಗೆ ಸಂಬಂಧಪಟ್ಟ ಹಾಗೆ ಇದನ್ನು ತುಂಬ ಉಪಯುಕ್ತವಾಗಿದೆ ಅಂತನ್ನುವಂಥ ಅಭಿಪ್ರಾಯವನ್ನು ಬರ್ತಾ ಇದೆ. ಸೊ ಹಾಗಾಗಿ ನಾವು ಎಲ್ಲ ಸದ್ಭಕ್ತರಲ್ಲಿ, ವಿದ್ಯಾರ್ಥಿಗಳಲ್ಲಿ, ಇನ್ನು ಉಳಿದಿರ್ತಕ್ಕಂಥ ಶಾಲೆಯ ಮಕ್ಕಳಲ್ಲಿ ಮತ್ತು ಶಿಕ್ಷಕರಲ್ಲಿ ವಿನಂತಿ ಮಾಡ್ತಾ ಇದ್ವಿ, ಇದು ಒಂದು ಮಕ್ಕಳಿಗೆ ಉಪಯುಕ್ತವಾಗುವಂಥ ವಿಜ್ಞಾನ, ಗಣಿತ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಸರಳ ರೀತಿಯಲ್ಲಿ ಅರ್ಥ ಆಗುವ ಹಾಗೆ ಈ ಪ್ರಯೋಗಗಳನ್ನು ಮಕ್ಕಳು ಮಾಡಿದ್ದಾರೆ. ಸೊ ಹಾಗಾಗಿ ನಾಳೆಯೂ ಇದನ್ನು ನಡೆಯುತ್ತದೆ. ಸೊ ಅದಕ್ಕೆ ನಾನು ಎಲ್ಲ ಸದ್ಭಕ್ತರಲ್ಲಿ, ಉಳಿದಿರ್ತಕ್ಕಂಥ ಶಾಲಾ ಶಿಕ್ಷಕರಲ್ಲಿ, ವಿಶೇಷವಾಗಿ ವಿಜ್ಞಾನ, ಗಣಿತ ಮತ್ತು ಸಮಾಜ ಶಿಕ್ಷಕರಲ್ಲಿ, ಮಕ್ಕಳಲ್ಲಿ, ವಿಶೇಷವಾಗಿ ಪ್ರಾಥಮಿಕ ಪ್ರೌಢಶಾಲಾ ಮಕ್ಕಳಲ್ಲಿ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ನಾಳೆಯೂ ಸಹಿತ ಇದರ 6 ಗಂಟೆವರೆಗೆ ಈ ಒಂದು ಜ್ಞಾನ ವಿಜ್ಞಾನ ಮೇಳವನ್ನು ನಡೆಯುತ್ತದೆ. ಹಾಗಾಗಿ ಎಲ್ಲ ಬಾಲ್ಕಿ ಮತ್ತು ಬೀದರ್ ಜಿಲ್ಲೆ ಎಲ್ಲ ಮಕ್ಕಳಲ್ಲಿ, ಪಾಲಕರಲ್ಲಿ ಮತ್ತು ಶಿಕ್ಷಕರಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಇದನ್ನು ಬಂದು ವೀಕ್ಷಣೆ ಮಾಡಿ ತಾವು ಇದರ ಸದುಪಯೋಗವನ್ನು ಪಡ್ಕೊಂಡು ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಅತ್ಯಂತ ಉಪಯುಕ್ತವಾಗುತ್ತೆ ಅಂತ ಅನ್ನುವಂಥ ವಿನಂತಿಯನ್ನು ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ 135ನೇ ಜಯಂತಿ ಉತ್ಸವದ ಅಂಗವಾಗಿ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಮಾರ್ಗದರ್ಶನದಲ್ಲಿ ಹಿರೇಮಠ ಸಂಸ್ಥಾನದ ಎಲ್ಲ ಅಂಗಸಂಸ್ಥೆಗಳ ಮಕ್ಕಳು ಸುಮಾರು 1500 ಮಕ್ಕಳು ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಷಯದ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 400 ಪ್ರಯೋಗಗಳನ್ನು, ಪ್ರಾಜೆಕ್ಟ್ಸ್ಗಳನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಿನ್ನೆಯಿಂದ ಇದನ್ನು ಪ್ರಾರಂಭವಾಗಿದೆ. ಇಲ್ಲಿವರೆಗೆ ಸುಮಾರು 10,000 ಮಕ್ಕಳು, ಪ್ರಾಥಮಿಕ ಶಾಲೆ ಮಕ್ಕಳು, ಪ್ರೌಢಶಾಲೆ ಮಕ್ಕಳು, ಹಿರಿಯರು, ಗಣ್ಯರು ಬಂದು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರ ಅಭಿಪ್ರಾಯವನ್ನು ಕೇಳಿದಾಗ ಇದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ, ಮಕ್ಕಳ ಒಂದು ವೈಜ್ಞಾನಿಕ ಚಿಂತನೆಗೆ ಸಂಬಂಧಪಟ್ಟ ಹಾಗೆ ಇದನ್ನು ತುಂಬ ಉಪಯುಕ್ತವಾಗಿದೆ ಅಂತನ್ನುವಂಥ ಅಭಿಪ್ರಾಯವನ್ನು ಬರ್ತಾ ಇದೆ. ಸೊ ಹಾಗಾಗಿ ನಾವು ಎಲ್ಲ ಸದ್ಭಕ್ತರಲ್ಲಿ, ವಿದ್ಯಾರ್ಥಿಗಳಲ್ಲಿ, ಇನ್ನು ಉಳಿದಿರ್ತಕ್ಕಂಥ ಶಾಲೆಯ ಮಕ್ಕಳಲ್ಲಿ ಮತ್ತು ಶಿಕ್ಷಕರಲ್ಲಿ ವಿನಂತಿ ಮಾಡ್ತಾ ಇದ್ವಿ, ಇದು ಒಂದು ಮಕ್ಕಳಿಗೆ ಉಪಯುಕ್ತವಾಗುವಂಥ ವಿಜ್ಞಾನ, ಗಣಿತ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಸರಳ ರೀತಿಯಲ್ಲಿ ಅರ್ಥ ಆಗುವ ಹಾಗೆ
ಈ ಪ್ರಯೋಗಗಳನ್ನ ಮಕ್ಕಳು ಮಾಡಿದ್ದಾರೆ. ಸೊ ಹಾಗಾಗಿ ನಾಳೆಯೂ ಇದನ್ನು ನಡೆಯುತ್ತದೆ. ಸೊ ಅದಕ್ಕೆ ನಾನು ಎಲ್ಲ ಸದ್ಭಕ್ತರಲ್ಲಿ ಓದಿರ್ತಕ್ಕಂಥ ಶಾಲಾ ಶಿಕ್ಷಕರಲ್ಲಿ, ವಿಶೇಷವಾಗಿ ವಿಜ್ಞಾನ, ಗಣಿತ ಮತ್ತು ಸಮಾಜ ಶಿಕ್ಷಕರಲ್ಲಿ, ಮಕ್ಕಳಲ್ಲಿ, ವಿಶೇಷವಾಗಿ ಪ್ರಾಥಮಿಕ ಪ್ರೌಢಶಾಲಾ ಮಕ್ಕಳಲ್ಲಿ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ನಾಳೆಯೂ ಸಹಿತ ಇದರ 6 ಗಂಟೆವರೆಗೆ ಈ ಒಂದು ಜ್ಞಾನ ವಿಜ್ಞಾನ ಮೇಳವನ್ನು ನಡೆಯುತ್ತದೆ. ಹಾಗಾಗಿ ಎಲ್ಲ ಭಾಲ್ಕಿ ಮತ್ತು ಬೀದರ್ ಜಿಲ್ಲೆಯ ಎಲ್ಲ ಮಕ್ಕಳಲ್ಲಿ, ಪಾಲಕರಲ್ಲಿ ಮತ್ತು ಶಿಕ್ಷಕರಲ್ಲಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಇದನ್ನು ಬಂದು ವೀಕ್ಷಣೆ ಮಾಡಿ ತಾವು ಇದರ ಸದುಪಯೋಗನ ಪಡ್ಕೊಂಡು ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಅತ್ಯಂತ ಉಪಯುಕ್ತವಾಗುತ್ತೆ ಅಂತ ಅನ್ನುವಂಥ ವಿನಂತಿಯನ್ನ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು.